ಪ್ರಾಣಾಪಾಯದಿಂದ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾರಾಗಿದ್ದಾರೆ. ಕಾರಿನಲ್ಲಿ ತೆರಳುತ್ತಾ ಇದ್ರು ಹೆಬ್ಬಾಳ್ಕರ್ ಅವರು ಹಾಗೂ ಅವರ ಸಹೋದರ ಚೆನ್ನರಾಜ್ ರವರು. ಸಚಿವರು ತೆರಳುತ್ತಾ ಇದ್ದಂತಹ ಕಾರಿಗೆ ಒಂದು ನಾಯಿ ಅಡ್ಡ ಬಂದಿದೆ. ಅದನ್ನ ನಿಯಂತ್ರಣವನ್ನ ತಪ್ಪಿ ಕಾರು ಅವಾಗ ನಿಯಂತ್ರಣವನ್ನ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಕಾರಿನ ಚಾಲಕನಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳು ಆಗಿವೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇದು ಕಿತ್ತೂರಿನಲ್ಲಿ ನಡೆದಿರುವಂತಹ ಘಟನೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಕಾರು ಇದೀಗ ಮರಕ್ಕೆ ಡಿಕ್ಕಿ ಹೊಡೆದು ನುಜ್ಜುಗುಜ್ಜಾಗಿ ಹೋಗಿರುವಂತದನ್ನ ನೀವು ಕೂಡ ಗಮನಿಸಬಹುದು. ಪ್ರಾಣಾಪಾಯದಿಂದ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾರಾಗಿದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ. ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಪ್ರಶಾಂತ್, ಇದೀಗ ಅಪಘಾತ ಹೇಗಾಯಿತು? ಸಚಿವರು ಹೇಗಿದ್ದಾರೆ? ಅಶ್ವಿನಿ, ಏನಂತಂದ್ರೆ ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಸಿಎಲ್ಪಿ ಸಭೆ ಮುಗಿಸಿಕೊಂಡು ಬೆಳಗಾವಿಗೆ ಬರುತ್ತಿದ್ದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ವಿಧಾನ ಪರಿಷತ್ ಸದಸ್ಯನ ಚಂದ್ರರಾಜ್ ಹಟ್ಟಿಹೊಳಿ ಕಾರು ಇಂದು ಬೆಳಗ್ಗೆ ಅಪಘಾತವಾಗಿದ್ದು, ಅದೃಷ್ಟವಶಾತ್ ಸದ್ಯ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಕಿತ್ತೂರು ತಾಲೂಕಿನ ಅಬಂಡ್ಗಂಟಿ ಬಳಿ ಅಪಘಾತ ನಡೆದಿದೆ. ಕಾರಿಗೆ ನಾಯಿ ಅಡ್ಡ ಬಂದ ಹಿನ್ನೆಲೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಅಪ್ಪಳಿಸಿದೆ. ಕಾರು ನುಜ್ಜು ನೂರಾಗಿದ್ದರಿಂದ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಚಿಕಿತ್ಸೆಯನ್ನು ಪಡೆತಾ ಇರುವಂತದ್ದು. ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ತೇಜಸ್ವಿನಿ. ಪ್ರಶಾಂತ್, ಇದೀಗ ಸಭೆ ಮುಗಿಸಿ ಎಷ್ಟೊತ್ತಿಗೆ ಬೆಂಗಳೂರು ಬಿಟ್ಟಿದ್ರು ಅನ್ನೋ ಮಾಹಿತಿ ಇದೆಯಾ? ಒಂದು ಘಟನೆ ಬೆಳಗ್ಗೆ ಸುಮಾರಿಗೆ ನಡೆದಿದೆ ಅಂತ ಈಗ ಹೇಳಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಬೆಂಗಳೂರಿನಿಂದ ಏನು ಬೆಳಗಾವಿಗೆ ಬರುವಂತ ಮಾರ್ಗದಲ್ಲಿ ಏನು ಕಾರಿಗೆ ಅಡ್ಡವಾಗಿ ನಾಯಿ ಬರುತ್ತೆ. ಈ ನಾಯಿಯ ಜೀವ ಉಳಿಸಲು ಹೋದಂತ ಸಂದರ್ಭದಲ್ಲಿ ಏನು ಚಾಲಕನ ನಿಯಂತ್ರಣ ತಪ್ಪುತ್ತೆ. ಈ ಒಂದು ಸಂದರ್ಭದಲ್ಲಿ ಕಾರ್ ಏನಿದೆ ನೇರವಾಗಿ ಮರಕ್ಕೆ ಹೊಡೆದಿದ್ದರಿಂದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯಾಣಿಸುತ್ತಿದ್ದ ಕಾರು ಸಂಪೂರ್ಣವಾಗಿ ಮರಕ್ಕೆ ಹೊಡೆದಿದ್ದರಿಂದ ಪರಿಣಾಮ ಕಾರು ನಜ್ಜು ಗುದ್ದಾಗಿರುವಂತದ್ದು. ಆದರೆ ಪ್ರಾಣಾಪಾಯದಿಂದ ಸಚಿವ ಹೆಬ್ಬಾಳ್ಕರ್ ಇದೀಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತೇಜಸ್ವಿನಿ, ಗಂಭೀರವಾದ ಗಾಯಗಳು ಏನಾದ್ರೂ ಆಗಿದ್ಯಾ ಪ್ರಶಾಂತ್? ಅಂತಂದ್ರೆ ಚಿಕ್ಕ ಪುಟ್ಟ ಗಾಯಗಳಾಗಿದೆ ಇದೀಗ ಮಾಹಿತಿ ಸಹ ಲಭ್ಯವಾಗ್ತಿರುವಂತದ್ದು. ಆದರೆ ಯಾವುದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಗಂಭೀರ ಗಾಯಗಳಾಗಿಲ್ಲ. ಆದ್ರೂ ಸಹ ಸಚಿವಾಗಿದ್ದರಿಂದ ಹೆಚ್ಚಿನ ಮುತುರ್ಜು ವಹಿಸೋದಕ್ಕಾಗಿ ವೈದ್ಯರು ಸಹ ಇದಕ್ಕೆ ಚಿಕಿತ್ಸೆಯನ್ನು ಸಹ ನೀಡ್ತಾ ಇದ್ದಾರೆ. ತೇಜಸ್ವಿನಿ, ಬೆಳಗಾವಿ ಖಾಸಗಿ ಆಸ್ಪತ್ರೆ. ಓಕೆ, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದಿಷ್ಟು ನಮ್ಮ ಪ್ರತಿನಿಧಿಯವರು ಹೇಳ್ತಾ ಇರುವಂತಹ ಡೀಟೇಲ್ಸ್ ಆಗಿದೆ. ಪ್ರಾಣಾಪಾಯದಿಂದ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಾರಾಗಿದ್ದಾರೆ. ಅವರಿಗೆ ಯಾವುದೇ ಹೆಚ್ಚಿನ ರೀತಿ ಗಾಯಗಳು ಸಂಭವಿಸಿಲ್ಲ. ಇನ್ನು ಅಲ್ಲಿನ ಡ್ರೈವರ್ಗೂ ಕೂಡ ಸಣ್ಣ ಪುಟ್ಟ ಗಾಯಗಳು ಆಗಿದೆ ಎಂದು ನಮ್ಮ ಪ್ರತಿನಿಧಿ ಈಗಷ್ಟೇ ಡೀಟೇಲ್ಸ್ನ ಕೂಡ ನೀಡಿದ್ದು. ನಿನ್ನೆಯಷ್ಟೇ ಒಂದು ಕಾಂಗ್ರೆಸ್ ಶಾಸಕಾಂಗ ಸಭೆ ಕೂಡ ನಡೀತಾ ಇತ್ತು. ಆ ಸಭೆ ಹಿನ್ನೆಲೆ ಅವರು ಬೆಂಗಳೂರಿಗೆ ಆಗಮಿಸಿದ್ರು. ಆ ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಭಾಗಿಯಾಗಿದ್ರು. ಹೈಕಮಾಂಡ್ ಒಂದು ರಾಜ್ಯದಲ್ಲಿ ಏನು ಬಣಬಡಿದಾಟ ನಡೀತಾ ಇದೆ ಅದಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಮೀಟಿಂಗ್ ಅನ್ನು ಕೂಡ ನಡೆಸಲಾಗಿತ್ತು.